ಎಲ್ರಿಗೂ ನಮಸ್ಕಾರ. ವೆಸ್ಟ್ ನೈಲ್ ಫೀವರ್ ಅಂದರೆ ಇದು ಒಂದು ವೈರಸ್ಸಿಂದ ಬರ್ತಕ್ಕಂಥ ಕಾಯಿಲೆ. ಸಾಮಾನ್ಯವಾಗಿ ಸೊಳ್ಳೆ ಕಚ್ಚೋದ್ರಿಂದ ಬರ್ತಕ್ಕಂಥ ಕಾಯಿಲೆ ಇದು. ಇದಕ್ಕೆ ಕಾಗೆ ಜ್ವರ ಅಂತ ಹೇಳ್ತಾರೆ, ಕಾಗೆ ಜ್ವರ ಅಂತ ನಾವು ಇದನ್ನು ಹೇಳೋದಿಲ್ಲ. ಇಟ್ಸ್ ಎ ವೈರಲ್ ಡಿಸೀಸ್ ಸ್ಪ್ರೆಡ್ ಫ್ರಮ್ ಬೈಟ್ ಆಫ್ ದ ಇನ್ಫೆಕ್ಟೆಡ್ ಮಸ್ಕಿಟೋ ಅಂತ ಹೇಳ್ತೀವಿ. ಯಾವ ಒಂದು ಮಸ್ಕಿಟೋ ಇನ್ಫೆಕ್ಟ್ ಆಗುತ್ತೆ ವೈರಸ್ಸಿಂದ, ವೆಸ್ಟ್ ನೈಲ್ ವೈರಸ್ಸಿಂದ, ಆ ಒಂದು ವೈರಸ್ ಸೊಳ್ಳೆ ನಮಗೆ ಕಚ್ಚಿದಾಗ ನಮ್ಮ ದೇಹಕ್ಕೆ ವೈರಸ್ ಎಂಟ್ರಾಗಿ ಕಾಯಿಲೆ ಬರ್ತಕ್ಕಂಥದ್ದು. ಈ ಒಂದು ಕಾಯಿಲೆಗೆ ಯಾರೂ ಗಾಬರಿ ಆಗಬೇಕಾಗಿಲ್ಲ. ಕರ್ನಾಟಕದವರು ಇದುವರೆಗೆ ಯಾವುದೇ ಒಂದು ಕೇಸ್ ವೆಸ್ಟ್ ನೈಲ್ ಫೀವರ್ ಕೇಸಸ್ಸು ರಿಪೋರ್ಟ್ ಆಗಿಲ್ಲ. ಸಾಮಾನ್ಯವಾಗಿ ನಾವು ಕ್ಯುಲೆಕ್ಸ್ ಗ್ರೂಪ್ ಆಫ್ ಮಸ್ಕಿಟೋಸ್ ಅಂತ ಹೇಳ್ತೀವಿ. ಈ ಕಾಯಿಲೆ ಮುಖ್ಯ ಲಕ್ಷಣ ಏನಂದರೆ ಜ್ವರ ಬರ್ತಕ್ಕಂಥದ್ದು, ಮೈಕೈ ನೋವು ಇರ್ತಕ್ಕಂಥದ್ದು ಮತ್ತು ಡಿಸ್ಓರಿಯೆಂಟೇಷನ್ ಅಂತ ಹೇಳ್ತೀವಿ. ಯೂಶಲಿ ಇಟ್ ಎಫೆಕ್ಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಎಫೆಕ್ಟ್ ಮಾಡೋದ್ರಿಂದ ಕನ್ಫ್ಯೂಷನ್ ಇರ್ಬೋದು, ಡಿಸ್ಓರಿಯೆಂಟೇಷನ್ನು ಇರ್ಬೋದು ಪೇಷಂಟ್ಸ್ಗೆ. ಆ ಥರದ ಲಕ್ಷಣಗಳು ಕಂಡು ಬಂದರೆ ಸಾಮಾನ್ಯವಾಗಿ ನಾವು ಕೂಡಲೇ ಇಮ್ಮನೆ ವೈದ್ಯರನ್ನು ಸಂಪರ್ಕ ಮಾಡಿಬಿಟ್ಟು ಅಂತ ಹೇಳ್ತೀವಿ. ನಾವು JE ಅಂತೇವೆ, ಜಪಾನೀಸ್ ಎನ್ಕೆಫಲೈಟಿಸು, ವೆಸ್ಟ್ ನೈಲ್ ಫೀವರು ಆಲ್ಮೋಸ್ಟ್ ಸಿಮಿಲರ್ ಕಾಯಿಲೆಗಳು. ಅದರಿಂದ ಯಾವುದೇ ಒಂದು AES ಕೇಸ್, ಅಕ್ಯೂಟ್ ಎನ್ಕೆಫಲೈಟಿಸ್ ಸಿಂಡ್ರೋಮ್ ಇರ್ತಕ್ಕಂಥ ವ್ಯಕ್ತಿಗಳು, ಫೀವರ್ ವಿತ್ ಆಲ್ಟರ್ಡ್ ಸೆನ್ಸೋರಿಯಮ್ ಅಂತ ಹೇಳ್ತೀವಿ, ಆ ಥರ ಲಕ್ಷಣ ಇರ್ತಕ್ಕಂಥ ವ್ಯಕ್ತಿಗಳನ್ನು ಜ್ವರ ಮತ್ತು ಅವರಿಗೆ ಡಿಸ್ಓರಿಯೆಂಟೇಷನ್ ಇದ್ದರೆ ಕೂಡಲೇ ಅವರು ವೈದ್ಯರನ್ನು ಸಂಪರ್ಕ ಮಾಡಬೇಕು. ವೈದ್ಯರು ಅವರಿಗೆ ಸಂಪೂರ್ಣವಾಗಿ ಎಕ್ಸಾಮಿನ್ ಮಾಡಿಬಿಟ್ಟು ಚಿಕಿತ್ಸೆ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಇದನ್ನು ನಾವು ಕನ್ಫರ್ಮ್ ಮಾಡಬೇಕಾದ್ರೆ ರೋಗಿಯಿಂದ ನಾವು ಒಂದು ರಕ್ತ ಪರೀಕ್ಷೆಯನ್ನು ಮಾಡ್ತೀವಿ ಮತ್ತು ಬೆನ್ಮೂಳೆ ದ್ರವವನ್ನು ತೆಗೆದುಬಿಟ್ಟು ನಾವು ಪರೀಕ್ಷೆಯನ್ನು ಒಳಪಡಿಸ್ತೀವಿ. ಸಾಮಾನ್ಯವಾಗಿ ಎಲ್ಲ ಒಂದು ಇನ್ಫೆಕ್ಟೆಡ್ ಮಸ್ಕಿಟೋ ಕಚ್ಚಿದವ್ರಿಗೆ ಜ್ವರ ಬರಬೇಕು ಅಂತ ಏನಿಲ್ಲ. ನಾವು 1 in 5 ಪರ್ಸನ್ಸ್ ಅಂತ ಹೇಳ್ತೇವೆ. 1 in 5 ಪರ್ಸನ್ಸ್ ಮೇ ಬಿ ಸಫರಿಂಗ್ ಫ್ರಮ್ ಸಿಮ್ಟಮ್ಸ್. 5 ಜನಕ್ಕೆ ಸೊಳ್ಳೆ ಕಚ್ಚಿದರೆ, ಇನ್ಫೆಕ್ಟೆಡ್ ಮಸ್ಕಿಟೋ ಕಚ್ಚಿದರೆ ಒಬ್ಬರಿಗೆ ಮಾತ್ರ ಈ ಕಾಯಿಲೆ ಬರ್ಬೋದು. ಅದು ಸಾಮಾನ್ಯವಾಗಿ ಜ್ವರ ಬರ್ತಕ್ಕಂಥದ್ದು. ಆಮೇಲೆ ಎಲ್ಲರೂ ಸೀರಿಯಸ್ ಆಗಬೇಕಂತ ಈ ಕಾಯಿಲೆಯಿಂದ 1 in 150 ಅಂತ ಹೇಳ್ತೀವಿ. ಯೂಶ್ವಲಿ ಸಾಮಾನ್ಯ 150 ಜನಕ್ಕೆ ಕಾಯಿಲೆ ಬಂದರೆ ಅದರಲ್ಲಿ ಒಬ್ಬರು ಸೀರಿಯಸ್ ಕಾಂಪ್ಲಿಕೇಶನ್ಸ್ಗೆ ಹೋಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಮುಖ್ಯವಾಗಿ ಇದರಲ್ಲಿ ನಾವು ಪ್ರಿವೆಂಟಿವ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಅಂದರೆ IECಯನ್ನು ನಾವು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊಳ್ಳೆ ನಿಯಂತ್ರಣ, ವಿ ಅಡ್ವೈಸ್ ದ ಪಬ್ಲಿಕ್ಸ್ ಆದಷ್ಟು ಮಸ್ಕಿಟೋ ಬೈಟ್ಸಿಂದ ತಮ್ಮನ್ನೇ ತಾವೇ ಅವಾಯ್ಡ್ ಮಾಡ್ಕೊಳ್ಳಿ. ಮಸ್ಕಿಟೋ ಬೈಟಿಂದ ಪರ್ಸನಲ್ ಪ್ರೊಟೆಕ್ಷನ್ ತೊಗೋಬೇಕಾಗತ್ತೆ. ಯೂಶ್ವಲಿ ಕ್ಯುಲೆಕ್ಸ್ ಮಸ್ಕಿಟೋಸು ರಾತ್ರಿ ಟೈಮಲ್ಲಿ ಕಚ್ತಕ್ಕಂಥದ್ದು. ಕೆಲವು ಪ್ರದೇಶದಲ್ಲಿ ಇದು ಈ ಟೈಗರ್ ಮಸ್ಕಿಟೋ, ಈಡಿಸ್ ಏನು ಡೆಂಗು ಸೊಳ್ಳೆ ಇದೆ, ಅದರಿಂದನೂ ಬರ್ಬೋದು ಅಂತ ಹೇಳ್ತಾರೆ. ಬಟ್ ಮುಖ್ಯವಾಗಿ ಕ್ಯುಲೆಕ್ಸ್ ಮಸ್ಕಿಟೋದಿಂದ ಈ ಒಂದು ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಮತ್ತು ರಾತ್ರಿ ಸಮಯದಲ್ಲಿ ಅವರು ಸೊಳ್ಳೆ ಕಚ್ಚೋದನ್ನು ಅವರು ಅವಾಯ್ಡ್ ಮಾಡಿಕೊಂಡ್ರೆ ಈ ಕಾಯಿಲೆ ಯಾರಿಗೂ ಬರೋವಂಥ ಅವಶ್ಯಕತೆ ಇರೋದಿಲ್ಲ. ಕಾಗೆ ಜ್ವರ ಅಂದರೆ ಯೂಶಲಿ ದೇ ಆರ್ ರಿಸರ್ವಾಯರ್ ಆಫ್ ಇನ್ಫೆಕ್ಷನ್. ಆಲ್ ಬರ್ಡ್ಸ್, ನಾಟ್ ಓನ್ಲಿ ಕಾಗೆ, ಎಲ್ಲ ಥರದ ಬರ್ಡ್ಸು, ಪಕ್ಷಿಗಳು ಸಹ ಒಂದು ರಿಸರ್ವಾಯರ್ ಆಫ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಈ ವೈರಸ್ ಏನಾಗುತ್ತೆ ಅಂತೇಳಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಬರ್ಡ್ಸಿಂದ ಮಸ್ಕಿಟೋಸಿಂದ ಮ್ಯಾನ್ಗೆ ಆ ಥರ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದರಿಂದ ಇದು ಸಾಮಾನ್ಯವಾಗಿ ರಿಸರ್ವಾಯರ್ ಆಫ್ ಇನ್ಫೆಕ್ಷನ್ ಮುಖ್ಯವಾಗಿ ಬರ್ಡ್ಸ್ ಇರೋದ್ರಿಂದ ಅದು ಕಾಗೆಯಲ್ಲಿ ಫಸ್ಟ್ ಕಾಣಿಸ್ಕೊಂಡಿದೆ ರಿಸರ್ವಾಯರ್ ಆಫ್, ಅದಕ್ಕೋಸ್ಕರ ಕಾಗೆ ಜ್ವರ ಅಂತ ಲೋಕೋಪಯೋಗವಾಗಿ ಹೇಳ್ತಾರೆ ಹೊರತು ಅದು ಆ್ಯಕ್ಚುಲಿ ಕಾಗೆ ಜ್ವರ ಅಲ್ಲ. ಇಲ್ಲ, ಮನುಷ್ಯನಿಂದ ಮನುಷ್ಯಗೆ ಇದು H1N1 ಅನ್ನೋದೇ ಡ್ರಾಪ್ಲೆಟ್ ಇರಬೇಕು, ಗಾಳಿ ಮೂಲಕ ಹರಡ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಇದು ಮಸ್ಕಿಟೋ ಬೈಟಿಂದ, ಸೊಳ್ಳೆ ಕಚ್ಚಿದ್ರೆ ಮಾತ್ರ ಈ ಕಾಯಿಲೆ ಬರುತ್ತೆ ಹೊರತು ಹಾಗೆ ಒಬ್ಬರಿಂದ ಒಬ್ಬರಿಗೆ, ಮನುಷ್ಯನಿಂದ ಮನುಷ್ಯರಿಗೆ ಹರಡತಕ್ಕಂಥ ಚಾನ್ಸಸ್ ಇಲ್ಲ. ಕರ್ನಾಟಕದ ಇದುವರೆಗೆ ಯಾವುದೇ ಕೇಸಸ್ ರಿಪೋರ್ಟ್ ಆಗಿಲ್ಲ. ಜನಗಳು ಯಾರು ಗಾಬರಿ ಆಗಬೇಕಾಗಿಲ್ಲ. ಆದರೂ ಸಹ ಪ್ರಿಕಾಷನರಿಯಾಗಿ ನಾವೇನು ಮಾಡಿದ್ದೀವಿ, ಎಲ್ಲ ಒಂದು ಡಿಸ್ಟಿಕ್ಗಳಿಗೆ ಆಲ್ರೆಡಿ ಸರ್ಕ್ಯುಲರ್ ಕಳಿಸ್ಕೊಟ್ಟಿದ್ದೀವಿ. ಈ ಒಂದು JE ಮತ್ತು AES ಇರ್ತಕ್ಕಂಥ ಕೇಸಸ್ಸನ್ನು ವೆಸ್ಟ್ ನೈಲ್ ಫೀವರ್ಗೂ ಸಹ ಪರೀಕ್ಷೆ ಮಾಡಿ ನೋಡಿ ಅಂತ ಹೇಳಿ ನಾವು ಸರ್ಕ್ಯುಲರ್ಸನ್ನು ಎಲ್ರಿಗೂ ಕಳಿಸ್ಕೊಟ್ಟಿದ್ದೀವಿ.